ಬಿಬಿಎಂಪಿ ಹೋಗಿ ಜಿಬಿಎ ಬಂದರೂ ಕೂಡ ಸಂಬಳ ಸಿಗದೆ ಪರದಾಡ್ತಾ ಇದ್ದಾರೆ. ಶಿಕ್ಷಕರಿಗೆ ಮುಳುವಾಯ್ತಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. 4 ತಿಂಗಳಿಂದ ಸಂಬಳ ಸಿಗದೆ ಬಿಬಿಎಂಪಿ ಟೀಚರ್ಸ್ ಪರದಾಡ್ತಾ ಇದ್ದಾರೆ. ನೋಡಿ, ಬಿಬಿಎಂಪಿ ಮೊದಲಿತ್ತು, ಈಗ ಜಿಬಿಎ. ಅದರ ವ್ಯಾಪ್ತಿಯಲ್ಲಿ ನೂರಾರು ಶಾಲಾ ಕಾಲೇಜುಗಳು ನಡೆಸ್ತಾ ಇದ್ದಾರೆ. ಆದರೆ ಅವ್ರಿಗೆ ಸಂಬಳನೇ ಕೊಟ್ಟಿಲ್ಲ. 4 ತಿಂಗಳಾಯ್ತು ರೀ. ಹೇಗೆ ಅವರು ಸಂಸಾರ ನೋಡ್ಕೊಳ್ಬೇಕು? ಅವ್ರಿಗೂ ಮಕ್ಕಳು ಫೀಸ್ ಅಂತ ಇರುತ್ತೆ, ಕುಟುಂಬ ನಡೆಸಬೇಕು. ಅದು ಬೆಂಗಳೂರಿನಲ್ಲಿ ಬಾಡಿಗೆ ಮನೆ ಇದ್ರೂ ಮುಗದೇ ಹೋಯಿತು. ಶಾಲಾ ಕಾಲೇಜುಗಳ 804 ಬೋಧಕರಿಗಿಲ್ಲ ಸಂಬಳ. ಜಿಬಿ ಅಧಿಕಾರಿಗಳು ಶಿಕ್ಷಣ ಇಲಾಖೆ ಮೇಲೆ ಎತ್ತಿ ಹಾಕ್ತಾ ಇದ್ದಾರೆ. ಅವ್ರನ್ನ ಕೇಳಿದ್ರೆ ಇತ್ತ ಶಿಕ್ಷಣ ಇಲಾಖೆಯವರು ಜಿಬಿಎಗೆ ನೀವೇ ಪಾವತಿ ಮಾಡಬೇಕು ಅಂತ ಹೇಳ್ತಾ ಇದೆ. ಆದರೆ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದು ಶಿಕ್ಷಕರು. ಯಾಕಂತ ಹೇಳಿದ್ರೆ ನೋಡಿ, ಕಳೆದ 4 ತಿಂಗಳಾಯಿತು. ದಿನನಿತ್ಯವೂ ಕೂಡ ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇದ್ದಾರೆ. ನೋಡಿದ್ರು ವೇಟ್ ಮಾಡಿದ್ರು, ಯಾವ ಕಾರಣಕ್ಕೂ ಇವು ಸ್ಪಂದನೆ ಸಿಗ್ತಾ ಇಲ್ಲ. ಜಿಬಿ ಆದಮೇಲೂ ಕೂಡ ಬದಲಾವಣೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ರು ಅವರು. ನಮಗೆ ಒಟ್ಟಿಗೆ ಸಂಬಳ ಹಾಕ್ಬೋದು ಅಂತ ಖುಷಿಯಲ್ಲಿದ್ದರು. ಆದರೆ ಅದು ಕೂಡ ಆಗಿಲ್ಲ. ಶಿಕ್ಷಣ ಇಲಾಖೆ ಮೇಲೆ ಎತ್ತಾಕ್ತಿದ್ದಾರಂತೆ. ಶಿಕ್ಷಣ ಇಲಾಖೆಯವ್ರನ್ನ ವಿಚಾರಿಸಿದರೆ ಅವರು ನೀವೇ ಮಾಡ್ಕೊಳ್ಳಿ, ನಿಮ್ಮದು ನೀವೇ ಸಂಬಳ ಹಾಕಿ ಎನ್ನುವಂಥ ಉಡಾಫೆ ಉತ್ತರಗಳನ್ನು ಕೊಡ್ತಾ ಇದ್ದಾರಂತೆ. ಅದು 2 ಡಿಫ್ರೆಂಟ್ ಇಶ್ಯೂಗಳಿದ್ದಾವೆ. BBMPಯಿಂದ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಬಂದಿರೋ ಲೆಟರ್ ಇರೋದು, ಆ ಶಾಲೆಗಳು ಕಾಲೇಜಸ್ಗಳು ಏನು BBMPದು ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಆ ಇನ್ಸ್ಟಿಟ್ಯೂಷನ್ಸನ್ನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಟೇಕ್ ಓವರ್ ಮಾಡಿಕೊಂಡು ನಡೆಸೋದ್ರ ಬಗ್ಗೆ. ಆ್ಯಂಡ್ ಈ ಟೀಚರ್ಸ್ಗಳ ಸಂಬಳ ಏನಿದೆಯಲ್ಲ, ಅದು ಮೊದಲೇ BBMP ಇದ್ದಾಗ BBMPಯಿಂದ ಆಗ್ತಿತ್ತು, ಹೆಡ್ ಆಫೀಸಿಂದ ಆಗ್ತಿತ್ತು. ಈಗ GB ಆದ ನಂತರ ಇಂಡಿವಿಜುವಲ್ ಕಾರ್ಪೊರೇಷನ್ಸಿಂದ ಟೀಚರ್ಸ್ಗಳ ಪೇಮೆಂಟ್ ಆಗಬೇಕಾಗಿದೆ. ಈಗಾಗಲೇ ಎಲ್ಲ ಕಮಿಷನರ್ಸ್ಗಳಿಗೆ ಅದಕ್ಕೆ ಸಂಬಂಧಪಟ್ಟಂಥ ಕಡತಗಳು ಕಳಿಸಲಾಗಿದೆ. ಮತ್ತು ಅವರು ಇಂಡಿವಿಜುವಲ್ ಅಟೆಂಡೆನ್ಸ್ ನೋಡಿಕೊಂಡು ಕಾರ್ಪೊರೇಷನ್ ಮಟ್ಟದಲ್ಲಿ ಪೇಮೆಂಟ್ ಮಾಡ್ತಾರೆ. ಈಗ ಇತ್ತೀಚೆಗೆ ಇರುವಂಥದ್ದು 15 ಡೇಸ್ ಬ್ಯಾಕ್ ನಾನು ಯಾವಾಗ ಚೆಕ್ ಮಾಡಿದ್ದೆ, ಆವಾಗ ನಮ್ಮ ಟೋಟಲ್ 171. ಮತ್ತಷ್ಟು ಮಾಹಿತಿ ಗಣೇಶ್ ಹೆಗಡೆ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಗಣೇಶ, ನಿಜಕ್ಕೂ ಪಾಠ ಹೇಳ್ಕೊಡುವಂತಹ ಶಿಕ್ಷಕರಿಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂದರೆ ದುರಂತ ಇದು. BBMP ಏನಿದೆ ಜಿಬಿ ಆಗಿ ಬದಲಾವಣೆ ಆಯಿತು, ಆಗಲಾದರೂ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತ ಬಹುಶಃ ಅವ್ರು ಅಂದ್ಕೊಂಡಿದ್ರು ಅಂತ ಅನಿಸ್ತಾ ಇದೆ. ಯಾಕೆ ಆರ್ಥಿಕವಾಗಿ ಸಮಸ್ಯೆ ಉಂಟಾಗಿದೆಯಾ? ದುಡ್ಡಿಲ್ವಾ ಸರ್ಕಾರದ ಹತ್ರ, ಅಥವಾ GBA ವ್ಯಾಪ್ತಿಲಿ ಅಂತ ಹೇಗೆ? ಪ್ರಭು, ಇದು ಇಲ್ಲಿ ಮುಖ್ಯವಾಗಿ ಬೆಂಗಳೂರು ಹಿಗ್ತಾ ಇದೆ, ವ್ಯಾಪ್ತಿ ವಿಸ್ತಾರ ಆಗ್ತಾ ಇದೆ. ಮೂಲಭೂತ ಸೌಕರ್ಯಗಳು ಕೊಡಲಿಕ್ಕೆ ಉತ್ತಮವಾದಂತಹ ಒಂದು ಬ್ರ್ಯಾಂಡ್ ಬೆಂಗಳೂರನ್ನ ನಿರ್ಮಾಣ ಮಾಡಲಿಕ್ಕೋಸ್ಕರ ರಾಜ್ಯ ಕಾಂಗ್ರೆಸ್ ಸರ್ಕಾರ BBMP ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು 5 ಹೋಳ್ಗಳಾಗಿ ವಿಂಗಡಣೆ ಮಾಡ್ತದೆ. ಅಂದರೆ ಬೆಂಗಳೂರು ಕೇಂದ್ರ, ಉತ್ತರ, ದಕ್ಷಿಣ ಹಾಗೂ 5 ನಗರಗಳಾಗಿ 5 ನಗರ ಪಾಲಿಕೆಗಳಾಗಿ ವಿಂಗಡಣೆ ಮಾಡ್ತು. ಅದಾದ ಬಳಿಕ ಅಂತಂದರೆ ಒಂದು 5 ಮಹಾನಗರ ಪಾಲಿಕೆಗಳಾದ ಬಳಿಕ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಅದರ ಮೇಲಡಿಯಲ್ಲಿ ಒಂದು ಉಸ್ತುವಾರಿಯಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿ ರಚನೆ ಆಯಿತು. BBMP ಹೋಯಿತು, GBA ಬಂತು. ಆದರೆ ಈ ಒಂದು BBMP ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸರಿಸುಮಾರು 804 ಬೋಧಕರು, ಶಿಕ್ಷಕರು ಅಥವಾ ಏನು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವಂತಹ ಟೀಚರ್ಸ್ಗಳಿರ್ತಾರೆ, ಅವರಿಗೆ ಒಂದು ಸಂಬಳದ ಸಮಸ್ಯೆ ಸೃಷ್ಟಿಯಾಯಿತು. ಕಾರಣ ಇಷ್ಟೇ, ಹಿಂದೆ BBMP ಇದ್ದಂಥ ಸಂದರ್ಭದಲ್ಲಿ BBMP ಪ್ರಾಥಮಿಕ ಶಾಲಾ ಕಾಲೇಜುಗಳನ್ನು ನಿರ್ವಹಣೆ ಮಾಡಲಿಕ್ಕಾಗಲ್ಲ. ಇದಕ್ಕೆ ಸಾಕಷ್ಟು ಅನುದಾನಗಳ ಅವಶ್ಯಕತೆ ಇರುತ್ತೆ. ಸರ್ಕಾರದಿಂದ ಸಮರ್ಪಕವಾದಂತಹ ಅನುದಾನ ದೊರೆಯದ ಹಿನ್ನೆಲೆಯಲ್ಲಿ ಅದನ್ನು ಶಿಕ್ಷಣ ಇಲಾಖೆಗೆ ನಾವು ಹ್ಯಾಂಡ್ ಓವರ್ ಮಾಡಿಬಿಡೋಣ ಅನ್ನುವಂತಹ ಚರ್ಚೆಗಳು ಕೂಡ ಆಗಿತ್ತು. ಶಿಕ್ಷಣ ಇಲಾಖೆ ಸಚಿವ ಮಧು ಬಂಗಾರಪ್ಪ ಹಾಗೇನೆ ಏನು ಬೆಂಗಳೂರು ನಗರ ಉಸ್ತುವಾರಿ ಸಚಿವರಂತಹ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಗಳು ಕೂಡ ಆಯಿತು. ಆದರೆ ಸಭೆ ಒಂದು ರೀತಿಯಲ್ಲಿ ತಾರ್ಕಿಕ ಅಂತ್ಯಕ್ಕೆ ಬರಲಿಲ್ಲ. ಒಂದು ಸ್ಕೂಲ್ಗಳ ನಿರ್ವಹಣೆ ಅಥವಾ ಸ್ಕೂಲ್ಗಳನ್ನು ಶಿಕ್ಷಣ ಇಲಾಖೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಆ ಒಂದು ಪ್ರಕ್ರಿಯೆಗಳು ಕೂಡ ಅಪೂರ್ಣ ಆಯಿತು. ಆದರೆ ಈಗ ಅದು ಒಂದು ಹಂತದಲ್ಲಿ ಅದು ಅಪೂರ್ಣ ಆದರೆ, ಇನ್ನೊಂದು ಹಂತದಲ್ಲಿ GBA ಆಡಳಿತದ ವೈಖರಿ ಸಂಪೂರ್ಣವಾಗಿ ಬದಲಾಯಿತು. ಹಿಂದೆ BBMP ಇದ್ದಂತಹ ಒಂದಿಷ್ಟು ಹಣಕಾಸಿನ ವಹಿವಾಟುಗಳೇನಿರ್ತವೆ ಅದೆಲ್ಲವೂ ಕೂಡ ಬದಲಾಗಿ ಹಲವು ಅನುಮತಿಗಳಿಗೋಸ್ಕರ ಹಲವು ಕಾಗದ ಪತ್ರಗಳ ವ್ಯವಹಾರಗಳು ಬೇರೆ ರೀತಿಯಲ್ಲಿ ಆಡಳಿತ ವೈಖರಿ ಶುರುವಾಯಿತು. ಆ ಹಿನ್ನೆಲೆಯಲ್ಲಿ ಈ ಒಂದು ಏನು ಶಿಕ್ಷಕರಿಗೆ ಒಂದು ರೀತಿಯಲ್ಲಿ 4 ತಿಂಗಳಿಂದ ಸಂಬಳದ ಕೊರತೆ ಆಗಿದೆ. ಈಗ ಒಂದು ರೀತಿಯಲ್ಲಿ ಸಚಿವರು ಒಪ್ಕೊಂಡಿದ್ದಾರೆ, ಇಲಾಖೆ ಮಟ್ಟದಲ್ಲಿ ಸಭೆ
ಏನಾಗಿದೆ ಅಂತ ಹೇಳಿ GBAದವರು ಶಿಕ್ಷಣ ಇಲಾಖೆಗೆ ಪತ್ರವನ್ನು ಬರೆದು ನೀವು ಮುಂದಿನ ದಿನಗಳಲ್ಲಿ ಈ ಒಂದು ಶಾಲೆಗಳನ್ನು ಹ್ಯಾಂಡ್ ಓವರ್ ಮಾಡ್ಕೊತೀರಿ, ಹಾಗಾಗಿ ಈಗಲೇ ನೀವು ಶಿಕ್ಷಕರಿಗೆ ಸಂಬಳವನ್ನು ಬಿಡುಗಡೆ ಮಾಡಿ ಅಂತ ಒಂದು ಪತ್ರವನ್ನು ಬರೀತಾರೆ. ಆದರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಆಯುಕ್ತರು ಏನು ಹೇಳ್ತಾರೆ ಅಂತಂದರೆ, ಮುಖ್ಯವಾಗಿ ನಮಗೆ ಇನ್ನೂ ಕೂಡ ಅದು ಚರ್ಚೆ ಹಂತದಲ್ಲಿದೆ, ಆ ಒಂದು ಪ್ರೊಸೆಸ್ ಇನ್ನೂ ಕೂಡ ಪೂರ್ಣ ಆಗಿಲ್ಲ, ಹಾಗಾಗಿ ನಾವು ಹ್ಯಾಂಡ್ ಓವರ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಇದಂತಹ ಒಂದಿಷ್ಟು ಏನು ಬಾಕಿ ಮೊತ್ತಗಳಿರ್ತವೆ ಅಥವಾ ಶಿಕ್ಷಕರಿಗೆ ಬೇರೆ ಬೇರೆ ಬೋಧಕರೇತರಿಗೆ ನೀಡಬೇಕಾದಂತಹ ಬತ್ತಿಗಳೇನಿರ್ತವೆ ಅದನ್ನು ನೀವು ಕ್ಲಿಯರ್ ಮಾಡಿ ಅದು ನಿಮ್ಮ ವ್ಯಾಪ್ತಿಗೆ ಬರುವಂಥದ್ದು ನಾವು ಈ ಕ್ಷಣದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ಶಿಕ್ಷಣ ಇಲಾಖೆ GB ಆಡಳಿತ ವರ್ಗಕ್ಕೆ ನೀಡುತ್ತೆ. ಹೀಗಾಗಿ ಪತ್ರಗಳ ಮುಖಾಂತರ ಎರಡು ಇಲಾಖೆಗಳ ನಡುವಿನ ಗುದ್ದಾಟ ಇದೆ ಹೊರತು ಶಿಕ್ಷಕರಿಗೆ ಕಳೆದ 4 ತಿಂಗಳಿಂದ ಸಂಬಳ ಆಗ್ತಾ ಇಲ್ಲ. ಅಂದ್ರೆ ಪ್ರತಿ ತಿಂಗಳ ಸಂಬಳಕ್ಕೋಸ್ಕರನೇ ದುಡಿತಾ ಇದ್ದಂಥವ್ರು, ಸಂಬಳವನ್ನೇ ನಂಬ್ಕೊಂಡಂತಹ ಹಲವು ಶಿಕ್ಷಕರು, ಬೋಧಕರು, ಉಪನ್ಯಾಸಕರೇನಿರ್ತಾರೆ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಈಗ ಸಂಬಳವಿಲ್ಲದೆ ಸುಮ್ಮನೆ ಕೆಲಸವನ್ನು ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಬಹುತೇಕ 804 ಬೋಧಕರು ಏನಿರ್ತಾರೆ ಅವರೆಲ್ಲರೂ ಕೂಡ ಆರ್ಥಿಕ ನಷ್ಟ ಅಥವಾ ಆರ್ಥಿಕ ಸಂಕಷ್ಟ ಈಗ ಎದುರಾಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ.